ಹಾಯ್ ಹಲೋ ನಮಸ್ಕಾರ. ಇವತ್ತೇನಪ್ಪಾ ಅಂತಂದ್ರ ಪದೇ ಪದೇ ಗಜ್ಕರ್ನ ಔಷಧ ತದ್ದ ತಿಂಡಿ ಮತ್ತ ಹಿಂಬಡ್ ಹೊಡೆದಿದ್ದಕ್ಕ ಯಾವ ರೀತಿ ಯೂಸ್ ಮಾಡ್ಬೇಕ್ರಿ, ಇದನ್ನ ಯಾವಾಗ ಯಾವಾಗ ಹಚ್ಕೋಬೇಕು, ಪದೇ 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 ಪ್ರತಿಯೊಬ್ಬರಿಗೆ ಫೋನ್ಯಾಗ ಕೇಳ್ತಾರ, ಯಾರು ತಗೊಳ್ಳೋದಿಲ್ಲ. ಆದ್ರೂ ತಗೋರಿ ಅಥವಾ ಬಿಡ್ರಿ, ನಿಮ್ ಇಷ್ಟ ಅದ. ನಮ್ಮ ವಿಚಾರ ಏನಂತಂದ್ರ ಗಜ್ಕರ್ನ ಮಲಾಮ್ ಅಂತೇಳಿ ಐತಿ. ಈ ಮಲಾಮ ಮತ್ತೆ 2 ಸೋಪ್ ಬರ್ತಾವು. ಇದು ಗಜ್ಕರ್ನ ಸಟ್, ಇದು ಒಂದ್ ಸಟ್. ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ತೋರಿಸ್ತೀನಿ ನಾನು. ಈ ರೀತಿ ಇರ್ತೈತಿ, ಈ ತರ ಡೆಬ್ಬ ಇರ್ತೈತಿ. ಇದೇನೈತಲ್ಲ ಈ ತರ ಗಜ್ಕರ್ನ ಎಲ್ಲಿ ಆಗಿರ್ತೈತಿ ಹಿಂಗ ಹಚ್ಕೋಬೇಕ. ಬಾಳ ದಿಪ್ಪ ಹಚ್ಬಾರ್ದು, ಅಷ್ಟ ಮಿಡಿಯಮ್ ಹಚ್ಕೋಬೇಕ. ಹಚ್ಕೊಂಡ್ ಏನ್ ಮಾಡ್ಬೇಕ, ರಾತ್ರಿ ಹಚ್ಕೋಬೇಕ, ಬೆಳಗ್ಗೆ ಆಗ್ಲಿ ಹಚ್ಕೋಬೇಡ್ರಿ, ಕೆಲಸದೊಳಗ ಆಗೋದಿಲ್ಲ. ರಾತ್ರಿ ಮಲ್ಗುವಾಗ ಇಷ್ಟ ಸವರ್ಕೊಂಡ್ ಮಲ್ಕೋಬೇಕ. ಮಲ್ಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರ ಬೆಳಗ್ಗೆ ಎದ್ದ 2 ಸೋಪ್ ಕೊಟ್ಟಿರ್ತೇವೆ, 2 ಯಾವ್ದಾದ್ರು ಒಂದ್ ಹಚ್ಕೋರಿ. ಫಸ್ಟ್ ನೀವು ಮನಿ ಒಳಗೆ ಸೋಪ್ ಯೂಸ್ ಮಾಡ್ತಿದ್ರ ಅದನ್ನ ಬಿಡ್ರಿ, ನಾವು ಕೊಟ್ಟಂತ ಸೋಪ್ ಹಚ್ಕೊಂಡು ಸ್ನಾನನು ಮಾಡ್ರಿ. ಎಲ್ಲಿ ಗಜ್ಕರ್ನ ಆಗಿರ್ತೈತಿ ಆ ಜಾಗಕ್ಕೂ ತೊಳ್ಕೋರಿ ಕ್ಲೀನ್ ಆಗಿ. ಈ ತರ ಸೋಪ್ ಇರ್ತೈತಿ, ಅದ ಈ ತರ ಆಯುರ್ವೇದಿಕ್ ಸೋಪ್. ಇವು ಮೆಡಿಕಲ್ನಾಗ ಸಿಗುವಂತವಲ್ಲ, ಮತ್ತ ಇದು ಕೆಮಿಕಲ್ ಹಾಕಿ ತಯಾರು ಮಾಡಿದ್ದು ಅಲ್ಲ. ಆಯುರ್ವೇದಿಕ, ಇದು ಸ್ಕಿನ್ನಿಗೆ ಸಂಬಂಧಪಟ್ಟಿದ್ದು. ಇದು ಎಲ್ಲೆಲ್ಲಿ ಆಗಿರ್ತೈತಲ್ಲ ಆ ನೀರ್ ಹಾಕ್ತಾವ. ಈ ತರ ಸೋಪ್ ಹಚ್ಚಿ ಕ್ಲೀನ್ ಆಗಿ ತೊಳ್ಕೊಬೇಕು ಸ್ವಲ್ಪ. ಈಗ ಈ ತರ ಸೋಪ್ ಹಚ್ಚಿ ಕ್ಲೀನ್ ಆಗಿ ತೊಳ್ಕೊಬೇಕು. ಬೆಳಗ್ಗೆ ಕಂಟಿನ್ಯೂ ಇದು ಆಗು ಮಟ್ಟ ಹಚ್ಕೋಬೇಕು. ನೋಡಿದ್ರೆಲ್ಲ ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ. ಈ ಮಲಾಮ ಆಗು ಮಟ್ಟ ಹಚ್ಕೋರಿ, ಈ ಸೋಪ್ ಆಗು ಮಟ್ಟನು ಹಚ್ಕೋರಿ. ಸ್ನಾನ ಮಾಡ್ರಿ. ಏನೋಪ್ಪ ಇನ್ನೊಂದ್ ಸ್ವಲ್ಪ ಉಳಿತ ಅಂತಂದ್ರು ಮತ್ತೊಂದು ತರಿಸ್ಕೊಂಡ ಹಚ್ಕೋಬೇಕು. ನೀವು ಪೂರ್ತಿ ಕ್ಲಿಯರ್ ಮಾಡ್ಕೋಬೇಕ. ಇದ ರೈತರಿಗೆ ಹೇಳ್ಬೇಕಂದ್ರ ಹೊಲದೊಳಗ ಕರಿಕಿದ್ದಂಗ, ಪೂರ್ತಿ ಕಿತ್ತು ಹೋಗದ್ರನ ಹೊಕ್ಕೈತಿ. ಅದ ಇನ್ನೊಂದ್ ಸ್ವಲ್ಪ ಇಷ್ಟ ಉಳ್ದಿತ್ರಿ, ನಾ ಬಿಟ್ಟಿದ್ದೆ ಮತ್ ವಾಪಸ್ ಬಂತ್ರಿ, ನಿಮ್ ಮಲಾಮ್ ಸರಿ ಇಲ್ರಿ ಅಂತ ಹೇಳ್ಬೇಡ್ರಿ. ಮಲಾಮ್ ಚಲೋ ಇರ್ತೈತಿ, ನಿಮಗೆ ಹಚ್ಕೊಳ್ಳೋ ಪದ್ಧತಿ ಏರುಪೇರ್ ಆಗಿರ್ತೈತಿ. ಕಂಟಿನ್ಯೂ ಮಲಾಮ್ ಆಗೋ ಮಟ್ಟ ಮತ್ತು ಗಜ್ಕರ್ನ ಆಗೋ ಮಟ್ಟನು ಹಚ್ಕೋಬೇಕು. ಮತ್ ಏನಾರ ಹೆಚ್ಚಿನ ಮಾಹಿತಿ ಬೇಕಂದ್ರ ಕಾಲ್ ಮಾಡ್ರಿ. ಮತ್ ಇದನ್ನ ಪದೇ ಪದೇ ಕೇಳ್ಬೇಡ್ರಿ ದಯಮಾಡಿ. ನಮಸ್ಕಾರ.